ಮೊದಲು ನೀರು ಹಾಕಿ ಎಚ್ಚರ ಆಗ್ಬೋದು. ಸುಮನಾ, ಸುಮನಾ, ಸರ್ಕೋ. ಸುಮ್ನಾ, ಸುಮ್ನಾ. ಮಾಮ್, ನಾವೊಂದು ಅನ್ಕೊಂಡ್ರೆ ಇಲ್ಲೇನೋ ನಡೀತಾ ಇದೆಯಲ್ಲ ಮಾಮ್. ಸೈಲೆನ್ಸ್. ಸುಮನನ್ಗೆ ಸಿಟ್ಟು ಬಂದ್ರೆ ನಮ್ಮ ಹೆಸರೇ ಹೇಳ್ತಾಳೆ. ಸುಮ್ಮಿ, ಎಣ್ಣೆ ಉರಿಯಂಗ್ ಹೊಡೆದ್ಲು ಇವಳು. ಗಾಯತ್ರಿ ನಿನ್ಗೆ ಹೊಡೆದಿದ್ದಕ್ಕೆ ನಿನ್ಗೆ ಹಿಡ್ದಿದ್ದ ದೆವ್ವ ಹೋಗಿದ್ದು ಸುಮ್ಮಿ. ನನಗ್ ದೆವ್ವ ಹಿಡಿಯೋದು ಅಂದ್ರೆ ಏನು? ಈ ಅತ್ತೆ ಮಾತು ಕೇಳ್ಕೊಂಡು ಈ ಮಗು ಕೈಯಲ್ಲಿ ಏಟ್ ತಿಂದೆ. ಚಿಚಿ. ಸುಮನಾ, ಆಯು ಓಕೆನೋ? ಹಾ, ಕೇಳಿದ್ರೆ ಅರ್ಥ ಆಗಲ್ಲ ವಿಶಾಲ್. ಕೆನ್ನೆ ಅಷ್ಟೇ ಊದಿರೋದ ಸುಮನಾ, ಇಲ್ಲ ಹಲ್ಲು ಲೂಸ್ ಆಯ್ತಾ? ಯಾಕಕ್ಕ ಕೇಳ್ತೀಯಾ? ಮನ್ಸಲ್ಲಿ ತುಂಬಾ ಸಲ ಏನ್ ಯೋಚನೆ ಮಾಡ್ತೀವೋ ಅದ್ರ ತಕ್ಕಂತಾನೆ ಬಿಹೇವ್ ಮಾಡ್ತೀವಿ. ಒಂದ್ಸಲ ನಿನ್ ಯೋಚನೆಗಳು ಎಂತದ್ದು ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸುಮನಾ, ನಿನ್ ಯೋಚನೆಯಲ್ಲಿ ಅರ್ಥ ಇದೆ ಆದ್ರೆ ಅದಕ್ಕೆ ಕರೆಕ್ಟ್ ಆಗಿ ಆಧಾರ ಬೇಕಾಗತ್ತೆ. ಅದಿಲ್ಲ ಅಂದಮೇಲೆ ಸತ್ಯ ಕೂಡ ಸುಳ್ಳಾಗ್ಬೋದು. ಅಂಥದ್ರಲ್ಲಿ ಯಾರು ಕೂಡ ನಂಬೋದಿಲ್ಲ. ಅರ್ಥ ಆಗ್ಲಿಲ್ಲ ಅಕ್ಕ, ಟೈಮ್ ಆಗುತ್ತೆ. ನೋವು ಕಮ್ಮಿ ಆಗೋದಕ್ಕೆ ಹೋಗಿ ಐಸ್ ಕ್ಯೂಬ್ಸ್ ಅಲ್ಲಿ ಉಜ್ಕೋ. ಹಾ, ಕರ್ಕೊಂಡೋಗು ವಿಕ್ರಾಂತ್. ಸುಮನಾ, ಬಾ ಬಾ. ಎಂದಳಮ್ಮ, ಯಾಕೆ ಹಾಗೆ ಪೌಡ್ರ್ ಹಾಕೋತಾ ಇದ್ಯಾ? ಆ ಮರಿ ರಾಕ್ಷಸಿ ಹೇಗ್ ಹೊಡೆದಿದ್ದಾಳೆ ಅಂತ ನೋಡಿ. ನೀನೇ ದೆವ್ವ ತರ ಆಡ್ತಾ ಇದ್ರೆ ಗಾಯತ್ರಿ ನೋಡ್ಕೊಂಡು ಸುಮ್ನೆ ಕೂತಿರ್ತಾಳ. ನೀವ್ ಅವಳನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ನನಗಂತೂ ಆ ಮಗುಗೆ 2 ಬಿಗ್ಯೋಣ ಅನ್ನೋಷ್ಟು ಕೋಪ ಬರ್ತಿತ್ತು. ಈ ಜನ್ಮದಲ್ಲಿ ನೀನು ಗಾಯತ್ರಿ ದೊಡ್ಡಮ್ಮನ್ ಒಂದ್ ಕೂದ್ಲು ಕೂಡ ಕಿತ್ತಕ್ಕಾಗಲ್ಲ. ಅಷ್ಟು ಶಕ್ತಿವಂತೇನಾ? ಒಂದ್ಸಲ ನಿನ್ ಮಕ್ಕನ ಕನ್ನಡಿಲ್ ನೋಡ್ಕೊಳೆ. ಪೌಡರ್ ಹಾಕಿರೋದಕ್ಕೂ ಡಿಟ್ಟೋ ದೆವ್ವದ ತರಾನೇ ಇದ್ಯಾ. ನೀನ್ ನೈನಿ ಅತ್ತಿಗೆಗೆ ಸ್ವಂತ ತಂಗಿ ಅಂತಂದ್ರೆ ಯಾರು ಕೂಡ ನಂಬಲ್ಲ. ನನಗ್ ಸುಮ್ನೆ ಕೋಪ ಬರ್ಸ್ಬೇಡಿ, ಹೋಗಿ ಐಸ್ ಕ್ಯೂಬ್ಸ್ ತಗೊಂಡ್ ಬನ್ನಿ. ಕೆನ್ನೆ ಮೇಲೆ ಇಟ್ಕೊಂಡ್ ಮಲ್ಕೋತೀನಿ. ಚಿಕ್ಕ ಮಗು ಹೊಡೆದಿದ್ದಕ್ಕೆ ಇಷ್ಟ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಮಗುನ ಹೆತ್ತ ತಾಯಿ ಏನಾದ್ರೂ ಅದೇ ರೇಂಜಿಗೆ ಹೊಡೆದಿದ್ರೆ ನೀನ್ ಶವಕ್ಕೆ ಮೇಕಪ್ ಮಾಡ್ತಾ ಇದ್ವಿ. ನನಗ್ ಹೊಡ್ಸಿ ಪ್ರಾಣ ತೆಗಿಬೇಕು ಅಂತ ಚೆನ್ನಾಗ್ ಪ್ಲಾನ್ ಮಾಡಿದೀರಾ. ಹುಚ್ಚಿ ಸುಮನಾ, ನೀನ್ ನಮ್ಮ ಅಮ್ಮನ್ ಮಾತ್ ಕೇಳಿ ಈ ಪರಿಸ್ಥಿತಿಗೆ ಬಂದಿದ್ಯಾ ಅಂತ ನಾನು ಊಹೆ ಮಾಡಬಲ್ಲೆ. ಆದ್ರೆ ಒಂದ್ ನೆನ್ಪಿಟ್ಕೋ, ನೈನಿ ಅತ್ತಿಗೆ ಮೇಲೆ ನಿನಗೆ ಡೌಟ್ ಇರೋದಕ್ಕೆ ನಿನಗೆ ಈ ತರ ಪೆಟ್ಟುಗಳು ಬೀಳ್ತಾ ಇವೆ. ಗಾಯತ್ರಿ ಹತ್ರ ಇದೆ. ಅವಳು ಒಳಗಿದಾಳಲ್ವಾ? ದೊಡ್ಡಮ್ಮ, ಒಳಗೆ ಹೇಗೆ ಹೋಗ್ತೀರಾ? ನಾನ್ ಹಾವಾಗ ಬದಲಾಗಿ ಬಾಗ್ಲು ಸಂದಿಯಿಂದನೋ ಕಿಟಕಿಯಿಂದನೋ ಒಳಗಡೆ ಹೋಗಿ ನಾನ್ ಬೀಗ ತೆಗಿತೀನಪ್ಪ. ಒಳ್ಳೆ ಯೋಚನೆ, ಆ ಕೆಲ್ಸನೇ ಮಾಡು ಬೊಟ್ಟಮ್ಮ. ಕರೆಕ್ಟ್ ಟೈಮ್ಗೆ ಬಂದು ಸಹಾಯ ಮಾಡ್ತಾ ಇದ್ದೀರಾ ಅಮ್ಮ. ಅದ್ರಲ್ಲಿ ಏನಿದ್ಯಪ್ಪ, ನಾನ್ ಈ ಕೆಲ್ಸ ಮಾಡಿದ್ರೆ ನೀವು ಉಲುಚಿನ ಸ್ವಲ್ಪ ಹೊತ್ತು ಆಟಾಡ್ಸೋಕ್ ಕೊಟ್ರೆ ಸಾಕು. ಹ, ಸರಿ. ನೀವ್ಯಾಕ್ರೆ ಒಪ್ಕೋತಿದ್ದೀರಾ? ಆಟಾಡ್ಸ್ತೀನಿ ಅಂತ ಹೇಳಿ ಮಕ್ಳನ್ನ ಎತ್ಕೊಂಡು ಹೋದ್ರೆ ಏನ್ ಮಾಡೋದು?
ನಾವೆಲ್ಲರೂ ಇರುವಾಗ ಆತರ ಏನು ಮಾಡಲ್ಲ ಬಿಡು ಸುಮನ. ಅಂದ್ರೆ ಇಲ್ಲ ಅಂದ್ರೆ ಮಾಡ್ತಾಳೆ ಅಂತ ತಾನೆ. ಏಯ್, ಈಗ ಅವಳ ಬಗ್ಗೆ ಅನುಮಾನ ಪಡೋದಲ್ಲ, ಒಳಗ್ ಹೋಗಿರೋ ಪುಟಾಣಿ ಗಾಯತ್ರಿನ ಆಚೆ ಕರ್ಕೊಂಡ್ ಬರೋ ತರ ಮಾಡ್ಬೇಕು. ಅದು ಕರೆಕ್ಟೇ ಕರೆಕ್ಟೇ. ಹೌದು ಬಿಡಿ, ಬಾಗ್ಲು ತೆಗಿಯೋವರೆಗೂ ರೂಮಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಏನಿರುತ್ತೆ ಅಂತ ನೀವು ಅಷ್ಟು ಯೋಚನೆ ಮಾಡ್ತಿದ್ದೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯ, ರೂಮ್ ಒಳಗಡೆ ಹೋಗಿಲ್ಲ ಅಂದ್ರೆ ಗೊತ್ತಾಗಲ್ಲ ವಿಶಾಲ್. ಸರಿ, ಮೊದಲು ಡೋರ್ ಓಪನ್ ಆಗಬೇಕು. ದೊಡ್ಡಬುಟ್ಟಮ್ಮ, ನೀವು ಒಳಗೆ ಹೋಗಿ. ಸರಿನಪ್ಪ. ಒಂದ್ ನಿಮಿಷ ಬುಟ್ಟಮ್ಮ. ಒಳಗ್ ಹೋದ್ಮೇಲೆ ಹುಷಾರು, ಗಾಬರಿ ಪಟ್ಕೊಳ್ದೆ ಗಾಯತ್ರಿ ಪುಟ್ಟಿನ್ ಮಾತ್ರ ಕರ್ಕೊಂಬಾ. ಯಾಕಷ್ಟು ಎಚ್ಚರಿಕೆ ಮಾತು ಹೇಳ್ತಿದ್ಯಾಕ್ಕ? ಗಾಯತ್ರಿನ ಕರ್ಕೊಂಡ್ ಬರ್ದೆ ಇನ್ಯಾರನ್ನ ಕರ್ಕೊಂಡ್ ಬರ್ತಾರೆ? ಹೌದು, ದೊಡ್ಡಬಟ್ಟಮ್ಮ ಯಾಕೆ ಗಾಬರಿ ಆಗ್ತಾ ಇದ್ದಾರೆ? ಕತ್ಲಾದ್ರೂ ಪರವಾಗಿಲ್ಲ, ಹಾವುಗಳಿಗೆ ಅಭ್ಯಾಸ ಇರುತ್ತೆ. ಪುಟ್ಟ ಮಗು ಗಾಯತ್ರಿನೇ ಹೋಗಿದ್ದಾಳೆ, ಇನ್ ಬೋಟಮ್ಮ ಹೋಗಲ್ವಾ? ಅಲ್ದೆ ಈಗ ರಾತ್ರಿ ಕೂಡ ಆಗಿಲ್ಲ. ನೀವು ಮಾತಾಡ್ದೆ ಸ್ವಲ್ಪ ಸುಮ್ನಿರಿ. ದೊಡ್ಡಬುಟ್ಟಮ್ಮನ್ನ ಹೋಗಕ್ ಬಿಡಿ. ಅತ್ಗೆ ಹೇಳಿದ ಮಾತನ್ನ ನೆನ್ಪಿಟ್ಕೊಂಡು ಒಳಗೆ ಹೋಗಿ. ಸರಿ.